Hi, hello friends, welcome back to my channel. ಸೊ ಇದು ಅಷ್ಟೇ ಧರ್ಮಸ್ಥಳ ಸೀರೀಸ್ ವಿಡಿಯೋ. ಇದು ಏನಪ್ಪಾ ಅಂತಂದ್ರೆ ಗಣೇಶನ ಮೂರ್ತಿ ಇರುವಂತಹ ದೇಶದಲ್ಲಿ ಎಷ್ಟು ಯಾವ ರೀತಿ ಗಣೇಶ ಇದೆಯೋ ಆ ಎಲ್ಲಾ ರೀತಿ ಗಣೇಶ ಇಲ್ಲಿದೆ. ಇದು ಗಣೇಶನ ಮ್ಯೂಸಿಯಂಗೆ ಬಂದಿದ್ವಿ ನಾವು. ಇದಿರೋದು ಶೃಂಗೇರಿ ಹತ್ರ ಹರಿಹರಪುರಂ ಅಂತ ಒಂದು ಊರಿದೆ. ಆ ಊರಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಒಂದು ಜಾಗದಲ್ಲಿ ಈ ಒಂದು ಮ್ಯೂಸಿಯಂ ಕೂಡ ಇದೆ, ನೋಡ್ಬೋದು. ಸೊ ನೀವು ಯಾವ ತರ ಗಣೇಶನ ನೋಡಿರಲ್ವೋ ಎಲ್ಲಾ ತರ ಗಣೇಶನು ಇಲ್ಲಿದೆ, ನೋಡ್ಬೋದು ನೀವು ಯಾವ ತರ ಗಣೇಶಗಳಿದಾವೆ ಅಂತ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ. ನೀವು ಊಹೆನು ಮಾಡಿರಲ್ಲ, ನಿಮ್ ಇಮ್ಯಾಜಿನೇಷನ್ಗೂ ಇರಲ್ಲ ಈ ತರ ಎಲ್ಲ ಗಣೇಶ ಇದೆಯಾ ಅಂತ. ಆ ತರ ತುಂಬಾ ಟೈಪ್ಸ್ ಆಫ್ ಗಣೇಶಗಳಿದಾವೆ ಇಲ್ಲಿ. ನೋಡೋದಕ್ಕೆ ಅಂತೂ ಕಣ್ಣು ತುಂಬಿ ಎಷ್ಟು ನೋಡಿದ್ರು ಕಣ್ಣು ಸಾಕಾಗಲ್ಲ ಅಷ್ಟಿದೆ. ಎರಡು ಕಣ್ಣಲ್ಲಿ ನೋಡಕ್ ಆಗಲ್ಲ ಆ ತರ ಅಷ್ಟೆಲ್ಲಾ ಗಣೇಶಗಳಿದಾವೆ. ನೋಡಿ ಇದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಈ ತರ ಗಣೇಶಗಳು ತುಂಬಾ ಇದಾವೆ. ಇದು ಕೃಷ್ಣನ್ ತರ ಕೂತು ಮಲ್ಕೊಂಡಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಒಂದಕ್ಕೊಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ. ಇದ್ರಲ್ಲೆಲ್ಲ ಒಂದು ಗಣೇಶ ಇಲ್ಲಿದೆಯಲ್ಲ ಮಿಡಲ್ ಅಲ್ಲಿ ಹೂವಿನ ಹಾಕಿದ ಒಂದು ಗಣೇಶಕ್ಕೆ ಪಂಚಮುಖ ಇದೆ. ಪಂಚಮುಖದ ಗಣೇಶ ಇದು. ಒಂದೇ ಒಂದು ಮರದಲ್ಲಿ ಕೆತ್ತನೆ ಮಾಡಿರುವಂತಹ ಗಣೇಶ ಅದು. ಪಂಚಮುಖಿ ಗಣೇಶ ಒಂದೇ ಒಂದು ಮರದಲ್ಲಿ ಕೆತ್ತನೆ ಮಾಡಿರೋದು. ಸೊ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಅಲ್ಲಿದ್ದಾರಲ್ಲ ಫೋಟೋದಲ್ಲಿ ಅವರೇ ಈ ಒಂದು ದೇವಸ್ಥಾನದ ಮೂಲ ಆಶ್ರಮ ನಡೆಸ್ತಾ ಇರುವಂತ ಮೂಲ ಒಬ್ಬ ಸ್ವಾಮೀಜಿ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಆರ್ಚ್ ಕೂಡ ಮಾಡಿದ್ದಾರೆ, ಗಣೇಶಂದು ಆರ್ಚು ತುಂಬಾ ಚೆನ್ನಾಗಿದೆ ನೋಡಿ. ಇದು ಆರ್ಚು ಆ ಕಡೆ ಈ ಕಡೆ ಇಡುವಂತ ಆರ್ಚು ತುಂಬಾ ಚೆನ್ನಾಗಿದೆ. ಮತ್ತೆ ಗಣೇಶಂದು ವಿಗ್ರಹ, ಕೃಷ್ಣ ಇದೆ, ಗಣೇಶ ಇದೆ, ನರಸಿಂಹ ಸ್ವಾಮಿ ಇದೆ, ತುಂಬಾ ಗಣೇಶನೇ ಇರೋದು. ಇದು ನೋಡಿ ಉಯ್ಯಾಲೆ ಮೇಲೆ ಕೂತಿದೆ ಗಣೇಶ. ಮತ್ತೆ ಲ್ಯಾಪ್ಟಾಪು ಸಿಸ್ಟಮು ಎಲ್ಲ ಆಪರೇಟ್ ಮಾಡೋ ತರ ಗಣೇಶನು ಇದೆ ಇಲ್ಲಿ. ನೋಡಿ ಯಾವ ತರ ಇದೆ ಅಂತ. ಸೊ ನೋಡೋದಲ್ಲ, ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.